ಇವರ ಎಂಗೇಜ್ಮೆಂಟ್‌ಗೆ ನಾನು ಸೈಡ್ ಪಾರ್ಟಿಷನ್ ಮಾಡಿ ಹೇರ್ ಸ್ಟೈಲ್ ಮಾಡಿದ್ದೆ. ಇವರ ಮನೆ ಗೃಹ ಪ್ರವೇಶಕ್ಕೆ ಸೆಂಟರ್ ಪಾರ್ಟಿಷನ್ ಮಾಡಿದ್ದೆ. ಸೊ ಅಗೇನ್ ಸೇಮ್ ಕ್ಲೈಂಟೇ ಬುಕ್ ಮಾಡಿದ್ದಾರೆ. ಇವಾಗ ನನಗೆ ಏನಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಕೊಡೋಣ ಹೇರ್ ಸ್ಟೈಲು ಅಂತು ಪಾರ್ಟಿಷನ್ ಇಲ್ಲದೆ ನಾನು ಹೇರ್ ಸ್ಟೈಲ್‌ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಟ್ರೆಂಡಿ ಆಗಿರೋ ಹೇರ್ ಸ್ಟೈಲ್ ಇದು. ಫ್ರಂಟಲ್ಲಿ ಮಾತ್ರ ಫ್ರೆಂಚ್ ಬ್ರೇಡ್ ಮಾಡಿ ಸೈಡಲ್ಲಿ ಕೂಡ ಫ್ರೆಂಚ್ ಬ್ರೇಡ್ ಮಾಡಿ ಲೂಸ್ ಹೇರ್ ಬಿಡೋ ಅಂಥ ಹೇರ್ ಸ್ಟೈಲ್ ಇದು. ಮೊದಲು ಸ್ವಲ್ಪ ಕ್ಲೈಂಟು ನನಗಷ್ಟು ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಮೆಸ್ಸಿಯಾಗಿ ಬಫಿಯಾಗಿ ಹಾಕಿ ಅಂತ ಹೇಳಿದರು. ಸೊ ಅಕಾರ್ಡಿಂಗ್ ಟು ದಟ್ ಒಂದ್ಸಲಿ ನೋಡಿ ಮ್ಯಾಮ್ ಇಷ್ಟ ಆದರೆ ಓಕೆ ಅಂತ ಹೇಳಿದ್ದೆ. ಸೊ ಸ್ವಲ್ಪ ಪಫಿಯಾಗಿ ಮೆಸ್ಸಿಯಾಗಿ ಕೊಟ್ಟಮೇಲೆ ಅವ್ರಿಗೆ ಓಕೆ ಚೆನ್ನಾಗಿ ಕಾಣಿಸ್ತಿದೆ, ಡಿಫ್ರೆಂಟಾಗಿದೆ, ನಾನು ಯಾವತ್ತೂ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಅಂತ ಇಷ್ಟಪಟ್ಟು ಮಾಡಿಸ್ಕೊಂಡ್ರು. ಸೊ ಆಲ್ಮೋಸ್ಟ್ ಈ ಬ್ರೈಡಲ್ಗೆ ಮೆಸ್ಸಿ ಆಗಿರೋ ಹೇರ್ ಸ್ಟೈಲ್ಸ್ ತುಂಬ ಇಷ್ಟ ಆಯಿತು. ತುಂಬ ಕ್ಲೀನ್ ನೀಟ್ ಹೇರ್ ಸ್ಟೈಲ್ನ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಅವರು. ಸೊ ಫೈನಲಿ ನಾನು ಕೊಟ್ಟ ಹೇರ್ ಸ್ಟೈಲ್ ಅವ್ರಿಗೆ ಇಷ್ಟ ಆಯಿತು. ಅವ್ರ ಔಟ್ಫಿಟ್ಗೂ ಸೂಟ್ ಆಗ್ತಿತ್ತು, ಇಷ್ಟು ದಿನ ಹಾಕ್ಕೊಂಡಿದ್ದಕ್ಕಿಂತ ಡಿಫ್ರೆಂಟಾಗಿತ್ತು.